ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಕೆಇ ಎಕ್ಸಾಮ್ ಇದೆ. ತಾವ್ಯಾರಾದ್ರೂ ಈ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ಪೇಪರ್ 1 ಅಲ್ಲಿ ಒಂದು ಟಾಪಿಕ್ ಇದೆ, ಸಹಕಾರ ಸಂಘಗಳು ಅಂತ ಹೇಳಿ. ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಹೀಗಾಗಿ ನಾನೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ. ಅವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಕೊಡಲೇಬೇಕು. ಏನಂದ್ರೆ, ನಾನು ಒಂದಿಷ್ಟು 650 ಪ್ರಶ್ನೆಗಳು ಸಿದ್ಧಪಡಿಸಿದ್ದೀನಿ. ಯಾವುದಕ್ಕೆ? ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು. ಮೇ ಇಂದ ನವೆಂಬರ್ ವರೆಗೂ ಕವರ್ ಆಗುತ್ತೆ. ಪ್ಲಸ್ ಈ 50 ಕ್ವಶನ್ ಮೇಲ್ಗಡೆ ಏನು 50 ಇದೆಯಲ್ಲ, ಬಜೆಟ್ ಮತ್ತು ಸರ್ವೆ ಇದೆ. ಸೊ 60 ಇದೆ. ಮತ್ತೊಂದು 10-15 ಕ್ವಶನ್ ರೆಡಿ ಮಾಡಿ, ನಾವು ಕೂಡ ಕಳಿಸ್ತೀವಿ. 660 ಪ್ರಶ್ನೆಗಳು. ನೀವು ಜಸ್ಟ್ ಪ್ರೈಸ್ ಎಷ್ಟಂದ್ರೆ 120. ವಾಟ್ಸಪ್ ನಂಬರ್ಗೆ ನೀವು CA ಅಂತ ಟೈಪ್ ಮಾಡಿ ಕಳಿಸ್ಬೇಕು. ಕರೆಂಟ್ ಅಫೇರ್ಸ್ 7026583625 ಇಲ್ಲಿ ನಂಬರ್ ಇದೆ. ಒಂದು ವೇಳೆ ನಂದು ವಿಡಿಯೋ ಆಡ್ ಬರ್ತಾ ಇದ್ರೆ ಇಲ್ಲಿ ಬರ್ದಿದೆ, ಕ್ಲಿಯರ್ ಇದೆ. PDF ನಾನು ಕೊಟ್ಟು ಕಳಿಸ್ತೀನಿ. ಕನ್ನಡ ಮಾಧ್ಯಮದಲ್ಲಿದೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಇಲ್ಲ, ಓನ್ಲಿ ಕನ್ನಡ ಮೀಡಿಯಂ. ಅದೇ ತರ ಪೇಪರ್ 2ಗೆ ಬೇಕಾದಂತ ನಿಮಗೆ PDF ಬೇಕು ಅಂದ್ರೆ, ಪ್ರಶ್ನೆ ಪತ್ರಿಕೆಗಳು ಬೇಕು ಅಂದ್ರೆ, ಕಂಪ್ಯೂಟರ್ ಜ್ಞಾನಕ್ಕೆ 7 ಪ್ರಶ್ನೆ ಪತ್ರಿಕೆಗಳಿದೆ, ಅಂದ್ರೆ 700 ಪ್ರಶ್ನೆಗಳಿದೆ. ಸಾಮಾನ್ಯಕರಣ 10 ಇದೆ, 11 ಇದೆ, ಅಂದ್ರೆ 1100 ಪ್ರಶ್ನೆಗಳಿದೆ. ಸಾಮಾನ್ಯ ಇಂಗ್ಲಿಷ್ 10 ಇದೆ, 1000 ಪ್ರಶ್ನೆಗಳಿದೆ. ಅದ್ರ ಜೊತೆಗೆ GK 10 ಇದೆ. ಪೇಪರ್ 1 ಕೂಡ ಕೊಟ್ಬಿಡ್ತೀನಿ. ಇದೇ ಅಮೌಂಟ್ 350, 350. ಓಕೆ. ಸೊ ನೀವು ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಅದೇ ನಂಬರ್, ವಾಟ್ಸಪ್ ನಂಬರ್ ಇದೆಯಲ್ಲ, ಪೇಪರ್ 2 ಅಂತ ಟೈಪ್ ಮಾಡಿ ನಾನು ನಿಮ್ಗೆ ಕ್ವಶನ್ಸ್ ಕಳಿಸ್ತೀನಿ. ನೀವು ನನಗೆ 350 ಫೋನ್ ಪೇ ಮಾಡಬೇಕು. ಕ್ಲಿಯರ್ ಇದೆಯಾ? ನಿಮ್ಗೆ ಎರಡೂ ಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಪ್ಲಸ್ ಪೇಪರ್ 2 ಅಂತ ಟೈಪ್ ಮಾಡಿ. ಕರೆಂಟ್ ಅಫೇರ್ಸ್ ಕಳಿಸ್ತೀನಿ, ಈ ಕ್ವಶನ್ಸ್ ಎಲ್ಲ ಕಳಿಸ್ತೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನೀವು ಎಕ್ಸಾಮ್ಗೆ ಅವನ್ನ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿ. ಓಕೆ. ಸೊ ಈಗ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಕ್ವಶನ್ ನೋಡೋಣ. ಭಾರತದಲ್ಲಿ ಮೊದಲ ಸಹಕಾರಿ ಸಂಘವನ್ನು ಯಾವ ವರ್ಷ ಮತ್ತು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಯಾವ ವರ್ಷ ಮತ್ತು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1905 ಕನಗಿನಹಾಳ, ಆಪ್ಷನ್ ಬಿ 1912 ಮದ್ರಾಸ್, ಆಪ್ಷನ್ ಸಿ 1905 ಬಾಂಬೆ, ಆಪ್ಷನ್ ಡಿ 1919 ಪಂಜಾಬ್. ಆನ್ಸರ್ ಗೊತ್ತಿದೆ ನೋಡಿ. ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ನೋಡಿ, ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ ಆನ್ಸರು. ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಹಕಾರ ಕಾಯ್ದೆ ಅಂತ ಬಂದಿದ್ದು 1904ರಲ್ಲಿ. ಭಾರತದ ಮೊಟ್ಟ ಮೊದಲ ಸಹಕಾರ ಕಾಯ್ದೆ 1904ರಲ್ಲಿ. ಅದಾದ ಒಂದೇ ವರ್ಷದ ನಂತರ 1905 ಮೇ 8ರಂದು ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ, ಕಣಗಿನಹಾಳ ಎಂಬ ಗ್ರಾಮದಲ್ಲಿ ಮೊಟ್ಟ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಘ ಯಾವುದು? ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಾರಂಭವಾಗುತ್ತದೆ. ಸ್ಥಾಪಕರು ಯಾರು? SS ಪಾಟೀಲ್, ಸಿದ್ದನಗೌಡ ಸಣ್ಣ ರಾಮೇಗೌಡ ಪಾಟೀಲ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಎಷ್ಟು ಜನ? 13 ಜನ ಸದಸ್ಯರಿಂದ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು 2000 ಠೇವಣಿ ಹಣವನ್ನ ಇಡ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ನೆನ್ಪಿಟ್ಕೊಳ್ಳಿ. ಹೀಗಾಗಿ ಕಣಗಿನಹಾಳವನ್ನ ಭಾರತದ ಸಹಕಾರದ ತೊಟ್ಟಿಲು ಅಂತ ಕರೀತಾರೆ. ಭಾರತದ ಸಹಕಾರದ ತೊಟ್ಟಿಲು ಅಂತ ಕರೀತಾರೆ. ಕಣಗಿನಹಾಳ ಹಳ್ಳಿಯನ್ನ ಭಾರತದ ಸಹಕಾರದ ತೊಟ್ಟಿಲು ಅಂತ ಕರೀತಾರೆ. ಜಗತ್ತಿನ ಸಹಕಾರದ ತೊಟ್ಟಿಲು ಇಂಗ್ಲೆಂಡ್, ಜಗತ್ತಿನ ಸಹಕಾರದ ತೊಟ್ಟಿಲು ಇಂಗ್ಲೆಂಡ್. ಆದ್ರೆ ಭಾರತದಲ್ಲಿ ಕಣಗಿನಹಾಳ, ನಾವೆಲ್ಲ ಹೆಮ್ಮೆ ಪಡಬೇಕು, ನಮ್ಮ ರಾಜ್ಯದ ಗದಗ ಜಿಲ್ಲೆಯ ಕಣಗಿನಹಾಳ. ನೀವೆಲ್ಲರೂ ನಿಮ್ಮ ಊರಾಗ ಸೊಸೈಟಿಗೆ ಹೋಗ್ರಿ, ಸೊಸೈಟಿಗೆ ಹೋಗಿ ನೋಡ್ರಿ, ಅಲ್ಲಿ ಫೋಟೋ ಹಾಕಿರ್ತಾರೆ. ಯಾರು? SS ಪಾಟೀಲ್ರು. SS ಪಾಟೀಲ್ರ ಫೋಟೋ ಹಾಕಿ ಮುಂದೆ ಬರೆದಿರ್ತಾರೆ ಏನಂದ್ರೆ, ಭಾರತದ ಸಹಕಾರದ ಪಿತಾಮಹ, ಭಾರತದ ಸಹಕಾರದ ಪಿತಾಮಹ ಅಂತ ಬರೆದಿರ್ತಾರೆ ನೋಡಿ. ಕ್ಲಿಯರ್ ಇದೆಯಾ? ಎಸ್. ಸೊ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಎ ಇದೆ ನೋಡಿ, ಆನ್ಸರ್ ಎ. ಓಕೆ, ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಒಂದ್ಸಲ ನೀವು ನೋಡ್ತಿದ್ರೆ ನೋಡ್ಬೋದು. ಆಲ್ ರೈಟ್, ನೆಕ್ಸ್ಟ್ ಕ್ವಶನ್. ಸಹಕಾರಿ ಸಂಘಗಳಿಗೆ ಸಂವಿಧಾನಿಕ ಸ್ಥಾನಮಾನ ಮತ್ತು ರಕ್ಷಣೆ ನೀಡಿದ ಸಂವಿಧಾನಿಕ ತಿದ್ದುಪಡಿ ಯಾವುದು ಅಂತಿದೆ. ಅಂದ್ರೆ ಯಾವ ಸಂವಿಧಾನ ತಿದ್ದುಪಡಿಯಿಂದ ಸಹಕಾರಕ್ಕೆ ಸಂವಿಧಾನಿಕ ಸ್ಥಾನಮಾನ ನೀಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 42ನೇ ತಿದ್ದುಪಡಿ, ಆಪ್ಷನ್ ಬಿ 73ನೇ ತಿದ್ದುಪಡಿ, ಆಪ್ಷನ್ ಸಿ 97ನೇ ತಿದ್ದುಪಡಿ, ಆಪ್ಷನ್ ಡಿ 101ನೇ ತಿದ್ದುಪಡಿ. ಆನ್ಸರ್ ಗೊತ್ತಿದೆ? ಗೊತ್ತಿದ್ರೆ ವೆರಿ ಗುಡ್. ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. 97ನೇ ಸಂವಿಧಾನ ತಿದ್ದುಪಡಿ 2011, ಆದರೆ ಅದು ಮುಂದೆ ಜಾರಿಗೆ ಬಂದಿದ್ದು 2012ರಲ್ಲಿ. 97ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ, 97ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಸಂವಿಧಾನದಲ್ಲಿ 3 ಬದಲಾವಣೆಗಳನ್ನು ಮಾಡ್ತಾರೆ. 3 ಬದಲಾವಣೆಗಳು ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನಾನು ಎಕ್ಸ್ಪ್ಲನೇಷನ್ ಮಾಡಿದ್ರೆಲ್ಲ ಅಲ್ಲೂ ಕ್ವಶನ್ ಬರ್ಬೋದು, ಎಕ್ಸ್ಪ್ಲನೇಷನ್ ಕೂಡ ಗಮನ ಕೊಡಿ. 3 ಬದಲಾವಣೆಗಳು ಮಾಡ್ತಾರೆ. ಒಂದು, 43B ಎಂಬ ವಿಧಿಯನ್ನು ಸೇರಿಸ್ತಾರೆ. ಎಲ್ಲಿ? ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 43B ಎಂಬ ವಿಧಿಯನ್ನು ಸೇರಿಸ್ತಾರೆ. ಇದೇನು ಹೇಳುತ್ತೆ? ಆಳುವ ಸರ್ಕಾರಗಳು ಸಹಕಾರ ಸಂಘಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳುತ್ತೆ. ಸಹಕಾರ ಸಂಘಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಹೇಳುತ್ತೆ? 9
ಭಾಗ 9B ಇದರಲ್ಲಿ ವಿಧಿಗಳು ಎಲ್ಲಿಂದ ಹೇಳಿದ್ರಿ? ಭಾಗ 9B ವಿಧಿಗಳು 243 ZH ಇಂದ 243 ZT ವರೆಗೆ ವಿಧಿಗಳನ್ನು ಸೇರಿಸಲಾಗುತ್ತೆ. ಯಾವಾಗ? 97ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ. ಗೊತ್ತಾಯ್ತಾ? ಸೊ ಒಂದನೇದು 43B ವಿಧಿಯನ್ನು ಸೇರಿಸಲಾಗುತ್ತೆ, ಅದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ಎರಡನೇದು ಸಂವಿಧಾನಕ್ಕೆ ಭಾಗ 9B ಯನ್ನು ಸೇರಿಸ್ತಾರೆ. ಆ 9B ಯಲ್ಲಿ 243 ZH ಇಂದ 243 ZT ವರೆಗಿನ ವಿಧಿಗಳು ಸೇರಿಸ್ತಾರೆ. ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1C ಯಲ್ಲಿ ಏನಪ್ಪಾ ಅಂದ್ರೆ ಸಹಕಾರ ಸಂಘಗಳು ರಚಿಸಿಕೊಳ್ಳುವುದು ಮೂಲಭೂತ ಹಕ್ಕುಗಳು ಅಂತ ಮಾಡಲಾಗುತ್ತೆ. ಸೊ ಮೂಲಭೂತ ಹಕ್ಕುಗಳು ಗೊತ್ತಾ ನಿಮಗೆ? 19 ವಿಧಿ ಗೊತ್ತಾ? 19 ಸಬ್ ಕ್ಲಾಸ್ 1C ಯಲ್ಲಿ ನೀವು ಯಾವುದೇ ಸಂಘಟನೆಯನ್ನು ರಚಿಸಿಕೊಳ್ಳೋಕೆ ಅವಕಾಶ ಇದೆ. ಅದೇ ತರ ಸಹಕಾರ ಸಂಘವನ್ನು ರಚಿಸಿಕೊಳ್ಳುವುದು ಒಂದು ಮೂಲಭೂತ ಹಕ್ಕು ಅಂತ ಹೇಳಲಾಗಿದೆ. ಕ್ಲಿಯರ್ ಇದೆಯಾ? ಸೊ ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಗ್ಯಾರಂಟಿ ಕ್ವಶನ್ ಬರುತ್ತೆ. ಇದು ನೀವು ಫಿಕ್ಸ್ ಇಟ್ಕೊಂಡು ಹೋಗ್ರಿ. ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಲ್ಲ, ಅದ್ರ ಮೇಲೂ ಕೂಡ ಕ್ವಶನ್ಸ್ ಬರ್ಬೋದು. ಸೊ ಹೀಗಾಗಿ ಈ 3 ವಿಷಯಗಳು ನೆನ್ಪಿಟ್ಕೊಳ್ಳಿ. ಸಂವಿಧಾನದ 97ನೇ ತಿದ್ದುಪಡಿ ಮುಖಾಂತರ ಸಂವಿಧಾನಕ್ಕೆ ಸ್ಥಾನಮಾನ ಸಿಗುತ್ತೆ. ಅದ್ರ ಜೊತೆಗೆ ಏನೆಲ್ಲ ಬದಲಾವಣೆ ಆಯಿತು, 3 ಬದಲಾವಣೆಗಳಾಗಿದೆ. ಆ 3 ಬದಲಾವಣೆಗಳು ನೀವು ನೆನ್ಪಿಟ್ಕೋಬೇಕು. ಓಕೆ, ಆಲ್ ರೈಟ್. ನೆಕ್ಸ್ಟ್ ಕ್ವಶನ್, ಯಾರು ಸಹಕಾರಿ ಬ್ಯಾಂಕಿನ ಸದಸ್ಯರಾಗಬಹುದು ಅಂತ ಪ್ರಶ್ನೆ ಇದೆ. ಯಾರು ಸಹಕಾರಿ ಬ್ಯಾಂಕಿನ ಸದಸ್ಯರಾಗಬಹುದು? ಯಾವುದೇ ಸರ್ಕಾರಿ ನೌಕರ, ರೈತರು ಮಾತ್ರ, ಕಾರ್ಪೊರೇಟ್ ಸಂಸ್ಥೆಗಳು ಮಾತ್ರ, ಬ್ಯಾಂಕಿನ ನಿಯಮಗಳನ್ನು ಒಪ್ಪುವ ಯಾವುದೇ ವ್ಯಕ್ತಿ. ಆನ್ಸರ್ ಗೊತ್ತಿದೆಯಾ? ಸಹಕಾರಿ ಬ್ಯಾಂಕಿನ ಸದಸ್ಯ ಯಾರಪ್ಪ ಅಂದ್ರೆ 4 ಆನ್ಸರ್. ಬ್ಯಾಂಕಿನ ನಿಯಮಗಳನ್ನು ಒಪ್ಪುವ ಯಾವುದೇ ವ್ಯಕ್ತಿ. ನೋಡಿ, ಆ ನಿಯಮಗಳಿಗೆ ಬದ್ಧವಾಗಿರುವ ಯಾವುದೇ ವ್ಯಕ್ತಿ ಏನಾಗಬಹುದು? ಆ ಸಹಕಾರ ಬ್ಯಾಂಕಿನ ಸದಸ್ಯತ್ವವನ್ನು ಹೊಂದಬಹುದು. ಆಪ್ಷನ್ 4 ಇಸ್ ದ ಆನ್ಸರ್. ಆಲ್ ರೈಟ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವುದು ಸಹಕಾರಿ ಬ್ಯಾಂಕಿನ ಕಾರ್ಯವಲ್ಲ? ಸಹಕಾರಿ ಬ್ಯಾಂಕಿನ ಕಾರ್ಯವಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು DCC ಬ್ಯಾಂಕ್ ಅಂತ ತಗೊಳ್ಳಿ, ನಿಮ್ಮ ಜಿಲ್ಲೆಯಲ್ಲಿ ಇರುತ್ತಲ್ಲ, ಕೇಂದ್ರ ಸಹಕಾರ ಬ್ಯಾಂಕ್ ಅಂತ ಕರಿತೀವಿ ನಾವು. ಇದರ ಯಾವುದ್ರದ್ದು ಒಂದು ಕಾರ್ಯ, ಇದು ಒಂದು 4ರಲ್ಲಿ ಒಂದು ಕಾರ್ಯ ಅದರದಲ್ಲ. ಠೇವಣಿ ಕ್ರೋಢೀಕರಣ, ಕೃಷಿ ಸಾಲ ಒದಗಿಸುವುದು, ವಿತ್ತ ನೀತಿಯ ನಿಯಂತ್ರಣ, ಮಿತವ್ಯಯ ಮತ್ತು ಉಳಿತಾಯ ಉತ್ತೇಜನ ಅಂತಿದೆ. ನೋಡಿ, DCC ಬ್ಯಾಂಕ್ ನೆನೆಸ್ಕೋರಿ. ಠೇವಣಿ ಕ್ರೋಢೀಕರಣ ಮಾಡಿದ್ರೆ ಎಸ್ ನೀವು ಅಲ್ಲಿ ಡೆಪಾಸಿಟ್ ಮಾಡ್ಬೋದು ಹಣ. ಅಲ್ಲಿ ನೀವು ಹಣ ಡೆಪಾಸಿಟ್ ಮಾಡ್ಬೋದಾ? ಎಸ್. ಅವು ಸಹಕಾರ ಬ್ಯಾಂಕ್ಗಳು ಕೂಡ ಬೇರೆ ಬ್ಯಾಂಕ್ಗಳ ತರ ಕೆಲಸ ಮಾಡ್ತಾರೆ. ಕೃಷಿ ಸಾಲ ಒದಗಿಸ್ತಾರೆ. ಎಸ್. ಗ್ರಾಮೀಣ ಭಾಗದಲ್ಲಿರುವಂತಹ ಸಹಕಾರ ಸಂಘಗಳಿಗೆ ಸಾಲವನ್ನು ಕೊಡ್ತಾರೆ. ಎಸ್, ಸರಿ ಇದೆ. ಮಿತವ್ಯಯ ಮತ್ತು ಉಳಿತಾಯ ಉತ್ತೇಜನ. ಎಸ್, ಉಳಿತಾಯದ ಬಗ್ಗೆ ಮಾತನಾಡ್ತಾರೆ. ಅದ್ರ ಬಗ್ಗೆ ಬ್ಯಾಂಕ್ಗಳು ಬಹಳಷ್ಟು ಪ್ರೋತ್ಸಾಹಿಸುತ್ತೆ. ಆದ್ರೆ ವಿತ್ತ ನೀತಿಯ ನಿಯಂತ್ರಣ ಇದು RBI ಕೆಲಸ. RBI ಮಾಡಿದ್ರಿ ಹಣಕಾಸು ನೀತಿ ಅಥವಾ ವಿತ್ತ ನೀತಿ ಇವೆಲ್ಲ ಏನೇ ಬಂದ್ರು RBI ಸರ್ಕಾರದ ಮಟ್ಟದಲ್ಲಿ ಮಾಡ್ತಾರೆ. ಬ್ಯಾಂಕಿನ ಕೆಲಸ ಅಲ್ಲ ಇದು. ಓಕೆ, ಸೊ ಹೀಗಾಗಿ ಆನ್ಸರ್ ಯಾವ್ದಪ್ಪ ಅಂದ್ರೆ 3 ಆಗುತ್ತೆ. ಇದಲ್ಲ. ಹೀಗಾಗಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ 3 ಆನ್ಸರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವಿತ್ತ ನೀತಿಯ ನಿಯಂತ್ರಣ ಇದು ಸಹಕಾರ ಬ್ಯಾಂಕ್ಗಳ ಕಾರ್ಯರೂಪದಲ್ಲಿ ಬರುವುದಿಲ್ಲ. ಆಲ್ ರೈಟ್. ನೆಕ್ಸ್ಟ್ ಕ್ವಶನ್, ನಬಾರ್ಡ್ನ ಮಾಲೀಕತ್ವ ಯಾರಿಗೆ ಸೇರಿದೆ ಅಂತ ಪ್ರಶ್ನೆ ಇದೆ. ಹೂ ಇಸ್ ದ ಓನರ್ ಆಫ್ ನಬಾರ್ಡ್? RBI, ಕೇಂದ್ರ ಸರ್ಕಾರ, ಖಾಸಗಿ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಕೇಂದ್ರ ಬ್ಯಾಂಕ್, ಸರ್ಕಾರ. ಬಿ ಆನ್ಸರ್. ಫಸ್ಟ್ ನೋಡಿ, ಇಬ್ರು ಇದ್ರು. ಮೊದಲಿಗೆ RBI ಮತ್ತು ಪ್ಲಸ್ ಕೇಂದ್ರ ಸರ್ಕಾರ ಇಬ್ಬರ ಒಂದು ನೇತೃತ್ವದಲ್ಲಿ ಇತ್ತು. ಆದ್ರೆ ಇತ್ತೀಚೆಗೆ RBI ತೆಗೆದು ಬಿಸಾಕಿದ್ದಾರೆ. ಈಗ 100% ಓನರ್ಶಿಪ್ 100% ಓನರ್ಶಿಪ್ ಕೇಂದ್ರ ಸರ್ಕಾರದ ಹತ್ರ ಇದೆ. ಕ್ಲಿಯರ್ ಇದೆ? ನಬಾರ್ಡ್ ಅಂದ್ರೆ ಗೊತ್ತಿದೆ ನಿಮಗೆ? ಬರಿಬೇಕಾ? ನಬಾರ್ಡ್ ಅಂದ್ರೆ ತಿಳ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಕ್ಲಿಯರ್ ಇದೆಯಾ? ಇದು ಕನ್ನಡದಲ್ಲಿ ಏನಂತ ಕರೀತಾರೆ? ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್ ಅಂತ ಕರೀತಾರೆ. ಕನ್ನಡದಲ್ಲಿ ಏನಂತ ಕರೀತಾರೆ? ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕು ಅಂತ ಕರೀತಾರೆ. ಗೊತ್ತಿರಲಿ. ಯಾವ ಸ್ಥಾಪನೆ ಆಯ್ತು? 1982ದಲ್ಲಿ ಸ್ಥಾಪನೆ ಆಗುತ್ತೆ, ಅಥವಾ ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭ ಆಗುತ್ತೆ ನಬಾರ್ಡ್. ಯಾರ ಸಮಿತಿಯ ಶಿಫಾರಸಿನ ಮೇರೆಗೆ ಅಂತ ಕೇಳ್ತಾರೆ? 1978ರಲ್ಲಿ ನೇಮಕವಾದ ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ನಬಾರ್ಡ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಗುತ್ತೆ. 1982ದಲ್ಲಿ ನೆನ್ಪಿಟ್ಕೊಳ್ಳಿ.
ಓಕೆ, ಇವತ್ತು ನಮ್ಮ ದೇಶದಲ್ಲಿ ಸಹಕಾರ ಬ್ಯಾಂಕ್ಗಳಿದಾವಲ್ಲ, ಈಗೆಲ್ಲ DCC ಬ್ಯಾಂಕ್ ಇದಾವಲ್ಲ, DCC ಬ್ಯಾಂಕ್ ಪ್ರಮುಖವಾಗಿ RBI ಕಂಟ್ರೋಲ್ ಇರುತ್ತೆ, ಪ್ಲಸ್ ನಬಾರ್ಡ್ ಕಂಟ್ರೋಲ್ ಇರುತ್ತೆ. ಗೊತ್ತಿರಲ್ಲ ನಿಮಗೆ, RBI ಪ್ಲಸ್ ನಬಾರ್ಡ್ ಸೇರ್ಕೊಂಡು ಈ ಸಹಕಾರಿ ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡ್ತವೆ. RBI ಪಾತ್ರ ಹೆಚ್ಚಿಗಿದೆ, ಯಾಕಂದ್ರೆ ಬ್ಯಾಂಕಿಂಗ್ ಅಂತ ಬಂದ್ರೆ RBIನೇ. ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ, RBIಗೆ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ ನಾವು, ಬ್ಯಾಂಕರ್ಸ್ ಟು ದಿ ಬ್ಯಾಂಕ್. ಸೊ ಹೀಗಾಗಿ DCC ಬ್ಯಾಂಕ್ ಇರಲಿ, ಅದೇ ಸಹಕಾರ ಬ್ಯಾಂಕ್ ಇರಲಿ, ಯಾವುದೇ ಇರಲಿ, ಎಲ್ಲಾ ಬ್ಯಾಂಕ್ ಅಂತ ಬಂದಾಗ RBI ನಿಯಂತ್ರಣ ಮಾಡುತ್ತೆ. ಅದ್ರ ಜೊತೆಗೆ ಈ ಸಹಕಾರ ಬ್ಯಾಂಕ್ಗಳನ್ನು ನಬಾರ್ಡ್ ಕೂಡ ಕಂಟ್ರೋಲ್ ಮಾಡ್ತಾರೆ, ನಿಮಗೆ ಗೊತ್ತಿರಬೇಕು. ಓಕೆ, ಎಸ್, ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿದ್ದಿದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ನಬಾರ್ಡ್ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸಲು ಬಂಡವಾಳ ಮತ್ತು ಉತ್ಪಾದನಾ ಸಾಲ ನೀಡುವ ಸಂಸ್ಥೆಗಳಿಗೆ ಅಗ್ರ ಹಣಕಾಸು ಸಂಸ್ಥೆಯಾಗಿದೆ. ಸ್ಟೇಟ್ಮೆಂಟ್ 2, ನಬಾರ್ಡ್ನ ಸ್ಥಾಪನೆ ನರಸಿಂಹನ್ ಸಮಿತಿಯ ಶಿಫಾರಸಿನ ಮೇರೆಗೆ ಜಾರಿಗೆ ಮಾಡಲಾಯಿತು ಅಂತಿದೆ. ಆನ್ಸರ್ ಯಾವ್ದು ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿದ್ರೆ ಆನ್ಸರ್ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ನಬಾರ್ಡ್ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸಲು ಬಂಡವಾಳ ಮತ್ತು ಉತ್ಪಾದನಾ ಸಾಲ ನೀಡುವ ಸಂಸ್ಥೆಗಳಿಗೆ ಅಗ್ರ ಹಣಕಾಸು ಸಂಸ್ಥೆಗೆ ಸರಿ ಇದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್, 100% ರೈಟ್. ಯಾಕಂದ್ರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಇರೋದು ನಬಾರ್ಡ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ನಬಾರ್ಡ್ನ ಸ್ಥಾಪನೆ ನರಸಿಂಹನ್ ಸಮಿತಿಯನ್ನು ಈಗ ಹೇಳಿದ ಕೆ ಶಿವರಾಮನ್, ಜಸ್ಟ್ ಇನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಜಾರಿಗೆ ಮಾಡಲಾಯಿತು. ಹೀಗಾಗಿ ಸ್ಟೇಟ್ಮೆಂಟ್ 2 ತಪ್ಪಿದೆ. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಒಂದು ಮಾತ್ರ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂದ್ರೆ ಓನ್ಲಿ ಒನ್, ಒಂದು ಮಾತ್ರ ಆನ್ಸರ್ ಇದೆ, ಒಂದು ಮಾತ್ರ. ಓಕೆ, ಶಿವರಾಮನ್ ಸಮಿತಿ ನೋಡಿ, ನೇಮಕ ಆಗಿದ್ದು 1978, ಮುಂದೆ ತನ್ನ ವರದಿ ಸಲ್ಲಿಸಿದ್ದು 1979, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸಹಕಾರಿ ಸಂಘದಲ್ಲಿ ಅನುಸರಿಸುವ ಮತದಾನದ ತತ್ವವೇನು ಅಂತಿದೆ. ಮತದಾನದ ತತ್ವವೇನು? ಒಂದು ಪಾಲು ಒಂದು ಮತ, ಒಬ್ಬ ವ್ಯಕ್ತಿ ಒಂದು ಮತ, ಬಂಡವಾಳವನ್ನು ಆಧರಿಸಿದ ಬಹುಮತಗಳು, ನಿರ್ದೇಶಕರ ಮಂಡಳಿ ಮಾತ್ರ ಮತ ಚಲಾಯಿಸಬಹುದು ಅಂತಿದೆ. ಯಾವ್ದ್ರಿ ಆನ್ಸರ್ ಗೆಸ್ ಮಾಡಿದ್ರಿ ನೋಡಿ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ ಆಗುತ್ತೆ, ಒಬ್ಬ ವ್ಯಕ್ತಿ ಒಂದು ಮತ. ಫಾರ್ ಎಕ್ಸಾಂಪಲ್, ಈಗ IMF ಇದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೀವಿ. ಇದು ಅಮೆರಿಕದ ವಾಷಿಂಗ್ಟನ್ DC ಮುಖ್ಯ ಕಚೇರಿ ಇದೆ. ಜಗತ್ತಿನ ರಾಷ್ಟ್ರಗಳಿಗೆ ಸಾಲ ಕೊಡುವಂತ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ. ಇಲ್ಲಿ ಅಮೆರಿಕದ 30%, ಸುಮಾರು 30% ಅಂದಾಜು, ನಾನು ಕರೆಕ್ಟ್ ಆಗಿ ಹೇಳ್ತಲ್ಲ, ಅಂಕಿಅಂಶ ಒಂದು ಅಂದಾಜು ಹೇಳ್ತಾರೆ, 30% ಶೇರು ಇದೆ. ಅಂದ್ರೆ ಅವರೇ ಈಗ ಇಲ್ಲಿ 100 ಕೋಟಿ ಹೂಡಿಕೆ ಮಾಡಿದ್ರೆ ಅದರಲ್ಲಿ 30 ಕೋಟಿ ಅಮೆರಿಕ ಹೂಡಿಕೆ ಮಾಡುತ್ತೆ. ಹೀಗಾಗಿ ಇವ್ರ ಹತ್ರ 30% ಮತದಾನ ಇರುತ್ತೆ, ವೋಟಿಂಗ್ ರೈಟ್ಸ್. ಹೀಗಾಗಿ ಅಲ್ಲಿ IMF ಅಲ್ಲಿ ಏನೇ ನಿರ್ಧಾರ ತಗೋಬೇಕಂದ್ರೆ ಓಟ್ ಹಾಕಿಸ್ತಾರೆ. ಸೊ ಓಟ್ ಹಾಕ್ಬೇಕಾದ್ರೆ ಅಮೆರಿಕ ಯಾರ ಪರವಾಗಿ ಹಾಕುತ್ತೋ ಅದು ಅಮೆರಿಕದ ಒಂದು 2-3 ದೇಶಗಳಿದಾವೆ, ಫ್ರೆಂಡ್ಸ್ ಇದಾರೆ, ಇಂಗ್ಲೆಂಡು, ಕಿಸಬಾಯಿ ಒಂದು 2-3 ಅದಾವ, ಚೇಳಗಳು ಅಂತ ಕರೀತಾರಲ್ಲ, ಅವ್ರ ಜೊತೆಗೆ ಇರ್ತಾವ ಒಂದು 2-3. ಅವೆಲ್ಲ ದೇಶಗಳು ಸೇರ್ಕೊಂಡು ಏನ್ ಮಾಡ್ತವೆ, ಒಂದು 40-45% ತಮ್ಮ ಹತ್ರನೇ ಇದೆ ಕೆಪಾಸಿಟಿ. ಹೀಗಾಗಿ ಅವ್ರು ನಿರ್ಧಾರ ಮಾಡಿದಂಗೆ ಆಗುತ್ತೆ IMF ಅಲ್ಲಿ, ಇಲ್ಲಾಂದ್ರೆ ಆಗಲ್ಲ. ಬಟ್ ಇದು ಸಹಕಾರದಲ್ಲಿ ಈ ತರ ನಡೆಯುತ್ತಾ? ಇಲ್ಲ. ನಿಮ್ದು ಹೂಡಿಕೆ ಎಷ್ಟೇ ಇರಲಿ, ಸಹಕಾರದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಮತ, ಎಲ್ಲರಿಗೂ ಸಮಾನ ಪ್ರತಿನಿಧಿತ್ವ, ಈಕ್ವಲ್ ರೆಪ್ರೆಸೆಂಟೇಷನ್ ಅಮಾಂಗ್ ಆಲ್ ಮೆಂಬರ್ಸ್, ಎಲ್ಲ ಸದಸ್ಯರಲ್ಲಿ ಸಮಾನ ಪ್ರತಿನಿಧಿತ್ವ ಇರುತ್ತದೆ. ಸೊ ಒಬ್ಬ ವ್ಯಕ್ತಿ ಒಂದು ಮತ. ನೋಡಿ, ಸಹಕಾರ ಸಂಘಗಳಲ್ಲಿ ನೀವೆಷ್ಟು ಹೂಡಿಕೆ ಮಾಡಿರೋದು ಮುಖ್ಯ ಅಲ್ಲ, ನೀವು ಈ ಸಂಘದಲ್ಲಿ ಎಷ್ಟು ದುಡ್ಡು ಹಾಕಿರೋದು ಮುಖ್ಯ ಅಲ್ಲ, ನಿಮ್ಮ ಪಾತ್ರ ಏನೋದು ಮುಖ್ಯ ಅಲ್ಲ, ನೀವೊಬ್ಬ ಸದಸ್ಯನ ಸಮಾನವಾಗಿರುತ್ತೆ, ಎಲ್ಲರಿಗೂ ಒಂದೇ ಓಟಿನ ಅಧಿಕಾರ ಇರುತ್ತೆ. ಓಕೆ, ಏನೇ ನಿರ್ಧಾರ ತಗೋಬೇಕಾದ್ರೂ ನಿಮ್ದು ಸಮಾನ ಪ್ರತಿನಿಧಿತ್ವ ಇರುತ್ತೆ. ಒಬ್ಬ ವ್ಯಕ್ತಿ ಒಂದು ಮತ, ನೆನ್ಪಿಟ್ಕೊಳ್ಳಿ, ಬಿ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಅಡಿಯಲ್ಲಿ ಸಂಘವನ್ನು ನೋಂದಾಯಿಸಲು ಅಗತ್ಯವಿರುವ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? 7, 10, 20, 50 ಗೊತ್ತಿದೆ ನಿಮಗೆ? ನೋಡಿ, ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬಿ ಆಗುತ್ತೆ. ನೋಡಿ, ನಿಮ್ಗೆ ಗೊತ್ತಿರಲಿ, ಇಲ್ಲಿ 2-3 ಪಾಯಿಂಟ್ಸ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ಬರುತ್ತೆ. 1904ರಲ್ಲಿ ನಮ್ಮ ದೇಶದಲ್ಲಿ ಮೊದಲ ಸಹಕಾರ ಕಾಯ್ದೆ ಬರುತ್ತೆ, ಹೌದಾ? ಮೊದಲ ಸಹಕಾರ ಕಾಯ್ದೆ ಬರುತ್ತೆ. ಇಲ್ಲಿ ಬಹಳಷ್ಟು ನ್ಯೂನತೆಗಳಿರುತ್ತೆ, ಬಹಳಷ್ಟು ಸಮಸ್ಯೆಗಳಿರುತ್ತೆ. ಇದನ್ನು ಸರಿಪಡಿಸೋದಕ್ಕೆ 2ನೇ ಕಾಯ್ದೆ ಬರುತ್ತೆ, ಸೆಕೆಂಡ್, 1912ರಲ್ಲಿ. 1912ರಲ್ಲಿ 2ನೇ ಸಹಕಾರ ಕಾಯ್ದೆ ಬರುತ್ತೆ. ಸೊ ಇಲ್ಲಿದೆ, ಇಲ್ಲೇನು ಹೇಳ್ತಾರೆ, ಒಂದು ನೀವು ಸಹಕಾರ ಸಂಘ ಮಾಡ್ಬೇಕಾದ್ರೆ ಕನಿಷ್ಠ 10 ಜನ ಇರ್ಬೇಕಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮದೊಂದು ಹಳ್ಳಿ ಅನ್ಕೊಳ್ಳೋಣ, ನಾವು ಒಂದು ಸಹಕಾರ ಸಂಘ ತೆಗಿಬೇಕಾಗಿದೆ. ನಾನು ನನ್ನ ದೋಸ್ತ ಇಬ್ರು ಹೆಲ್ಮೆಟ್ ಕೈ ಹಾಕೊಂಡ್ಕೆ ಎಲ್ಲ ತಾಲೂಕಲ್ಲಿ ಇರ್ತವೆ, ತಾಲೂಕಲ್ಲಿ ಸಹಕಾರ ಆಫೀಸ್ಗಳು ಇರ್ತವೆ. ಹೋಗ್ಬಿಟ್ಟು, ಸರ್ ನಾವು ನಮ್ಮ ಫ್ರೆಂಡ್ಸ್ ಇರ್ಕೊಂಡು
ಒಂದು ಸಹಕಾರ ಸಂಘ ತೆಗೆದುಕೊಡಿ, ನಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋದು ಕಿಸ್ಬಾಯ್ ಅಂತಾರಲ್ಲ, ಕನಿಷ್ಠ 10 ಜನ ಇರಬೇಕು. 2019-12 ಈ ಫೀಚರ್ ಇದೆ. 1912 ಕಾಯ್ದೆಯಲ್ಲಿ ಇದ್ರ ಬಗ್ಗೆ ಹೇಳಲಾಗಿದೆ, 10 ಜನ ಸದಸ್ಯ ಆದ್ರೆ ಕನಿಷ್ಠ 10 ಜನ ಇರಬೇಕು. 2-3 ಜನ ಅರ್ಧ ಗಿರ್ದ ಒಂದೂವರೆ ಹಾಪ ಫುಲ್ ನಡೆಯಲಿ, 10 ಜನ ಇರ್ಬೇಕು ಕನಿಷ್ಠ. ಸರ್ ಗರಿಷ್ಠ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು ಅಂತ ಪ್ರಶ್ನೆ ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್, ದೇರ್ ಇಸ್ ನೋ ಲಿಮಿಟ್. 1,00,000, 2,00,000, 10 ಲಕ್ಷ, ಕೋಟಿ, 10 ಕೋಟಿ ಬೇಕಾದಷ್ಟು ಇರಲಿ, ಗರಿಷ್ಠಕ್ಕೆ ಯಾವುದೇ ಮಿತಿ ಇಲ್ಲ. ಕನಿಷ್ಠಕ್ಕೆ ಒಂದು ಕ್ಯಾಪ್ ಹಾಕಿದ್ದಾರೆ. ಏನ್ ಕ್ಯಾಪ್ ಅಂದ್ರೆ ಮಿನಿಮಮ್ 10 ಮೆಂಬರ್ಸ್. ಅರ್ಥ ಆಯ್ತಾ? 1912 ಕಾಯ್ದೆಯಲ್ಲೇ ಇದೆ. ಅದೇ ಒಂದು ನಿಯಮ 1959 ಆ ಕಾಯ್ದೆಯಲ್ಲಿ ಕೂಡ ಕಂಟಿನ್ಯೂ ಆಗಿದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಸಹಕಾರದ, ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಸಹಕಾರದ ಇದಕ್ಕೆ ಮೂಲ ಕಾನೂನು ಅಂತ ಕರಿತೀವಿ, ಮೂಲ ಕಾಯ್ದೆ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಒಂದಿಷ್ಟು ಗೊತ್ತಿರಬೇಕು. ಈಗ ಪಂಚಾಯತಿಗೆ ಸಂಬಂಧಪಟ್ಟಾಗೆ 93 ಕಾಯ್ದೆ ಮೂಲ ಕಾಯ್ದೆ ಗೊತ್ತಿದೆ. ಪಂಚಾಯತಿಗೆ ಸಂಬಂಧಪಟ್ಟಾಗೆ 1993 ಕಾಯ್ದೆ ಮೂಲ ಕಾಯ್ದೆ. ಭೂ ಸುಧಾರಣೆಗೆ ಸಂಬಂಧಪಟ್ಟಾಗ 1961 ಕಾಯ್ದೆ ಮೂಲ ಕಾಯ್ದೆ. ಇವುಗಳಿಗೆ ಮುಂದೆ ಏನ್ ಮಾಡಿದ್ರೆ ತಿದ್ದುಪಡಿ ಮಾಡ್ಕೊಂತ ಬಂದಿದ್ದಾರೆ. ಅವುಗಳಿಗೆ ಬಹಳ ತಿದ್ದುಪಡಿ ಮಾಡಿದ್ದಾರೆ ಮುಂದೆ. ಹಾಗೆ ಇಲ್ಲಿ ಸಹಕಾರ ಸಂಘ ಅಂತ ಬಂದ್ರೆ 1959 ಕಾಯ್ದೆ ಮೂಲ ಕಾಯ್ದೆ. ಇದಕ್ಕೆ ಮತ್ತೆ ಬಹಳಷ್ಟು ತಿದ್ದುಪಡಿ ಮಾಡಿದ್ದಾರೆ. ಇತ್ತೀಚಿನವರೆಗೂ ತಿದ್ದುಪಡಿಗಳು ಮಾಡ್ಕೊಂಡು ಬಂದಿದ್ದಾರೆ. ಮೂಲ ಕಾಯ್ದೆ ಗೊತ್ತಿರ್ಬೇಕು ನಿಮಗೆ, ಗೊತ್ತಾಯ್ತಾ? ಎಸ್, 1912 ಅದೇ ಫೀಚರ್ ಇತ್ತು. ಈಗ ಮುಂದೆ 1959 ಅದೇ ಒಂದು ಲಕ್ಷಣ ಮುಂದುವರಿಸಿದರೆ. ಬಿ ಆನ್ಸರ್, ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಬಿ. ಭಾರತದಲ್ಲಿ ನಗರ ಸಹಕಾರಿ ಬ್ಯಾಂಕ್ಗಳ ನಿಯಂತ್ರಕ ಪ್ರಾಧಿಕಾರ ಯಾವುದು? ಯಾವುದೇ ಬ್ಯಾಂಕ್ ಇರಲಿ, ಬ್ಯಾಂಕಿನ ನಿಯಂತ್ರಕ ಯಾರೇ? ಸಹಕಾರಿ ಬ್ಯಾಂಕ್ ಇರಲಿ, ನೆಕ್ಸ್ಟ್ ಗ್ರಾಮೀಣ ಬ್ಯಾಂಕ್ ಇರಲಿ, ನಗರ ಆಯ್ತಾ, ಹಳ್ಳಿ ಗ್ರಾಮೀಣ ಸಹಕಾರಿ ಇರಲಿ, ವಾಣಿಜ್ಯ ಬ್ಯಾಂಕ್ ಇರಲಿ, ಸುಡಗಾಡ್ ಬ್ಯಾಂಕ್ ಇರಲಿ, ಬ್ಯಾಂಕು ಅಂತ ಬಂದ್ರೆ ಇವುಗಳ ನಿಯಂತ್ರಣ ಮಾಡೋದು ಯಾರಪ್ಪ ಅಂದ್ರೆ RBI. ನೆನ್ಪಿಟ್ಕೊಂಡ್ಬಿಡಿ. ಯಾಕಂದ್ರೆ ಇಡೀ ದೇಶದಲ್ಲಿರುವಂತಹ ಎಲ್ಲಾ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡೋದು RBI. ಬ್ಯಾಂಕ್ಗಳಿಗೆ ಬ್ಯಾಂಕ್, ನಿಮ್ಮ ಅಪ್ಪಗ ಅಪ್ಪ ಅಂತಾರಲ್ಲ ಹಂಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಆದ್ರೆ ಸಹಕಾರಿ ಅಂತ ಬಂದಾಗ RBI ಪ್ಲಸ್ ನಬಾರ್ಡ್ ಅಂತ ನಿಮ್ಗೆ ಗೊತ್ತಿರಬೇಕು. ಕ್ಲಿಯರ್ ಇದೆಯಾ? RBIಗೆ ಮೊದಲ ಸ್ಥಾನ ಕೊಡ್ಬೇಕು ನಾವಿಲ್ಲಿ. RBIಗೆ ಮೊದಲ ಸ್ಥಾನ, ಆಮೇಲೆ ನಬಾರ್ಡ್. ಇಲ್ಲಿದೆ ಸರ್, ನಬಾರ್ಡ್ ಇದೆ, ನಬಾರ್ಡ್ ಆಗಲ್ಲ. ಯಾಕಂದ್ರೆ ಬ್ಯಾಂಕ್ಗಳ ನಿಯಂತ್ರಕ, ಪ್ರಮುಖ ನಿಯಂತ್ರಕ ಅಂತ ಬಂದ್ರೆ RBI. ಅದ್ರ ಜೊತೆಗೆ ಸಹಕಾರ ಬ್ಯಾಂಕ್ಗಳನ್ನ ನಬಾರ್ಡ್ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, RBI. ಆಲ್ರೈಟ್, ನೆಕ್ಸ್ಟ್ ಕ್ವೆಶ್ಚನ್. ಜಗತ್ತಿನಲ್ಲಿ ಸಹಕಾರ ಚಳುವಳಿಯ ಪಿತಾಮಹ ಎಂದು ಜನಪ್ರಿಯವಾಗಿ ಕರೆಯಲ್ಪಡೋರು ಯಾರು? ಭಾರತದಲ್ಲಿ ಸಿದ್ದನಗೌಡ, ಸಣ್ಣರಾಮೇಗೌಡ ಪಾಟೀಲ್, SS ಪಾಟೀಲ್ ಭಾರತದಲ್ಲಿ. ಇಲ್ಲಿ ಕ್ವಶನ್ ಏನಿದೆ, ಜಗತ್ತಿನಲ್ಲಿ ಸಹಕಾರ ಚಳುವಳಿಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ರಾಬರ್ಟ್ ಓವನ್, ಫ್ರೆಡರಿಕ್ ರೈಪಿನ್ಸನ್, ವರ್ಗೀಸ್ ಕುರಿಯನ್, ಆಡಮ್ ಸ್ಮಿತ್ ಅಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ. ರಾಬರ್ಟ್ ಓವನ್ ಈತ ಇಂಗ್ಲೆಂಡ್ ದೇಶದ 19ನೇ ಶತಮಾನದ ಮೊದಲ ಭಾಗದಲ್ಲಿ ಅಲ್ಲಿ ಬಹಳಷ್ಟು ಸಹಕಾರದ ಕ್ರಾಂತಿಯನ್ನು ಮಾಡ್ತಾನೆ. ಹೀಗಾಗಿ ಇಂಗ್ಲೆಂಡ್ ಅನ್ನ ಜಗತ್ತಿನ ಸಹಕಾರದ ತೊಟ್ಟಿಲು ಅಂತ ಕರೀತಾರೆ. ಜಗತ್ತಿನ ಸಹಕಾರದ ತೊಟ್ಟಿಲು ಅಂತ ಕರೀತಾರೆ. ಜಗತ್ತಿನ ಸಹಕಾರದ ತೊಟ್ಟಿಲು ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, 1959 ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಯಾವ ವಿಭಾಗವು, ಯಾವ ಸೆಕ್ಷನ್ ಸಂಘಗಳ ನೋಂದಣಿಯ ಬಗ್ಗೆ ವಿವರಿಸುತ್ತದೆ? ಇದು ಸೆಕ್ಷನ್ ಅಂತ ಆಗಬೇಕು. ಕನ್ನಡದಲ್ಲಿ ಗೊತ್ತಿಲ್ಲ ಅಂದ್ರೆ ಇಂಗ್ಲಿಷಲ್ಲಿ ನೆನ್ಪಿಟ್ಕೊಳ್ಳಿ. ಇಂಗ್ಲಿಷಲ್ಲಿ ಬರೀತೀವಿ ನೋಡಿ. ಸೆಕ್ಷನ್, ವಿಭಾಗ ಅಂದ್ರೆ ಇಲ್ಲಿ ಸೆಕ್ಷನ್. ಸೆಕ್ಷನ್ 3, ಸೆಕ್ಷನ್ 6, ಸೆಕ್ಷನ್ 16, ಸೆಕ್ಷನ್ 29. ಯಾವ್ದು ಆನ್ಸರ್ ಅಂದ್ರೆ ಸೆಕ್ಷನ್ 6 ನೋಡಿ, ನೆನ್ಪಿಟ್ಕೊಳ್ಳಿ. ನೀವೇನಾದ್ರೂ ಸಂಘಗಳ ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಪ್ಪ ಅಂದ್ರೆ, ನೀವೊಂದು ಸಹಕಾರ ಸಂಘ ಮಾಡಬೇಕು ಅಂದ್ರೆ 1959 ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಯಾವ ವಿಭಾಗವು ಸಂಘ ಯಾವ ಸೆಕ್ಷನ್ ಅಲ್ಲಿ ಸಂಘಗಳ ನೋಂದಣಿ ಬಗ್ಗೆ ಹೇಳುತ್ತೆ? ಸೆಕ್ಷನ್ 6, ನೆನ್ಪಿಟ್ಕೊಳ್ಳಿ. ಸೆಕ್ಷನ್ 6. ನೆಕ್ಸ್ಟ್, ಭಾರತದ ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ ಯಾವುದು ಅಂತಿದೆ? ಭಾರತೀಯ ಸ್ಟೇಟ್ ಬ್ಯಾಂಕ್, ರಾಜ್ಯ ಸಹಕಾರಿ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ನಬಾರ್ಡ್. ನೋಡಿ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ರಾಜ್ಯ ಸಹಕಾರಿ ಬ್ಯಾಂಕ್. ನೋಡಿ ನಿಮ್ಗೆ ಈ ತರ ಬರುತ್ತೆ. ఇక్కడ ಅಲ್ಪಾವಧಿ ಸಾಲ ಕೊಡೋದಕ್ಕೆ ಒಂದಿಷ್ಟು ವ್ಯವಸ್ಥೆ ಇದೆ. ಯಾವುದಕ್ಕೆ? ಕೃಷಿ
ರೈತರಿಗೆ ದೀರ್ಘಾವಧಿ ಸಾಲ ಕೊಡೋದು ಒಂದಿಷ್ಟು ವ್ಯವಸ್ಥೆ ಇದೆ. ಅಲ್ಪಾವಧಿ ಅಂದ್ರೆ ಒಂದು ವರ್ಷದೊಳಗೆ ಬೆಳೆ ಸಾಲ, ಎಕ್ಸಾಂಪಲ್ ಬೆಳೆ ಸಾಲ. ದೀರ್ಘಾವಧಿ ಅಂದ್ರೆ ಒಂದು ವರ್ಷಕ್ಕಿಂತ ಹೆಚ್ಚಿಗೆ. ಫಾರ್ ಎಕ್ಸಾಂಪಲ್ ಈಗ ಬಾವಿ ತೋಡಿಸ್ತೀನಿ, ನಾನು ಬಾವಿ ತೋಡಿಸ್ಬೇಕಾಗಿದೆ, ಅಥವಾ ಹೊಲ ಲೆವೆಲ್ ಮಾಡಿಸ್ಬೇಕಾಗೈತಿ, ಟ್ರ್ಯಾಕ್ಟರ್ ತಗೋಬೇಕಾಗೈತಿ, ಅವಕ್ಕೆಲ್ಲ ದೀರ್ಘಾವಧಿ ಸಾಲ ಕೊಡ್ತಾರೆ. ನಿಮ್ಮ ಬೆಳೆ ಸಾಲ ಏನಿದೆ ಅಲ್ಪಾವಧಿ. ಇದಕ್ಕೇನಿದೆ ವ್ಯವಸ್ಥೆ? ಗ್ರಾಮೀಣ ಭಾಗದಲ್ಲಿ ಸಹಕಾರ ಸಂಘಗಳಿದಾವೆ. ನಾವು ನಮ್ಮ ಆಡು ಭಾಷೆಯಲ್ಲಿ ನಾವು ಸೊಸೈಟಿ ಅಂತ ಕರಿತೀವಿ. ಸಹಕಾರ ಸಂಘಗಳಿದೆ. ಆಮೇಲೆ ಇವುಗಳಿಗೆ ಸಾಲ ಕೊಡ, ಇವುಗಳನ್ನ ನೋಡ್ಕೊಳ್ಳೋಕೆ ಏನಿದೆ ಜಿಲ್ಲಾ ಮಟ್ಟದಲ್ಲಿ ಏನಿದೆ DCC ಬ್ಯಾಂಕ್ ಇದಾವೆ. ಅಂದ್ರೆ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಕರಿತೀವಿ, ಕನ್ನಡದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಕರಿತೀವಿ. ಇವುಗಳ ಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯ ಸಹಕಾರಿ ಬ್ಯಾಂಕ್ ಅಂತಿದೆ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕು, ಇದನ್ನೇ ಅಪೆಕ್ಸ್ ಬ್ಯಾಂಕ್ ಅಂತ ಕರೀತಾರೆ, ಉನ್ನತ ಮಟ್ಟದ ಬ್ಯಾಂಕು. ಸೊ ಆನ್ಸರ್ ಗೊತ್ತಾಯ್ತಾ? ರಾಜ್ಯ ಸಹಕಾರಿ ಬ್ಯಾಂಕು, ಅಪೆಕ್ಸ್ ಕೋಆಪರೇಟಿವ್ಸ್. ಈ ಕಡೆ ದೀರ್ಘಾವಧಿ ಅಂತ ಬಂದ್ರೆ ಇಲ್ಲಿ ಹಳ್ಳಿಲಿರಲ್ಲ, ತಾಲೂಕು ಮಟ್ಟದಲ್ಲಿ ಇರ್ತಾರೆ. ತಾಲೂಕು ಮಟ್ಟದಲ್ಲಿ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಕರೀತಾರೆ. ಓಕೆ, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, PLDB. ಇದೆಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಹೊಡೆದಾಡ್ತಾರೆ. ಬೆಳಗಾವಿ ನೋಡ್ರಿ ನೀವು, ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಎಲ್ಲ 2 ವರ್ಷದಿಂದ ನೋಡ್ಬೇಕು ನೀವು. ಮತ್ತೆ ಒಮ್ಮೆ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮುಗಿದ್ರೆ ಒಮ್ಮೆ ರಾಜ್ಯ ಮಟ್ಟದಲ್ಲಿ ಇರುತ್ತೆ ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್ ಇರುತ್ತೆ. ಓಕೆ, ಸೊ ಇದು ಬೆಂಗಳೂರಲ್ಲಿ ಒಂದಿರುತ್ತೆ. ಇವು ಪ್ರತಿಯೊಂದು ತಾಲೂಕಲ್ಲಿ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ಗಳು. ಅಂದ್ರೆ ಇವು ದೀರ್ಘಾವಧಿ ಸಾಲ ಕೊಡೋದಕ್ಕೆ, ಇದು ಅಲ್ಪಾವಧಿ ಸಾಲ ಕೊಡೋದಕ್ಕೆ ಇರುವಂತ ವ್ಯವಸ್ಥೆ. ಇಷ್ಟು ನೆನ್ಪಿಟ್ಕೊಂಡ್ಬಿಡಿ ಸಾಕು. ನಾನು ಇದರಲ್ಲಿ ಹೇಳಿರಲ್ಲ, ಇದ್ರ ಮೇಲೆ ಎಷ್ಟು ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು. ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದ್ರೆ ಇನ್ನೊಂದ್ಸಲ ವಾಪಸ್ ಬಂದು ಮಾತು ನೋಡ್ರಿ, 2-3 ಸಲ ನೋಡ್ರಿ ಆಯ್ತಾ. ರಿವರ್ಸ್ ತಗೋರಿ ವಿಡಿಯೋ, ರಿವರ್ಸ್ ತಗೊಂಡು ಮಾತು ನೋಡ್ರಿ. ನಾ ಏನು ಹೇಳಿನಲ್ಲ, ಒಂದೊಂದು ಪಾಯಿಂಟು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಆಲ್ ರೈಟ್. ನಂದಿನಿ ಎಂಬುದು ಕರ್ನಾಟಕದ ಯಾವ ಪ್ರಮುಖ ಸಹಕಾರಿ ಒಕ್ಕೂಟದ ಬ್ರ್ಯಾಂಡ್ ಹೆಸರು ಅಂತಿದೆ? KCS ಫೆಡರೇಷನ್, KMF, ಕ್ಯಾಂಪ್ಕೋ, ಹಾಪ್ಕಾಮ್ಸ್. ಸೊ ತಮಗೆಲ್ಲ ಗೊತ್ತಿರೋದನ್ನ KMF ನೋಡಿ, ಕರ್ನಾಟಕ ಮಿಲ್ಕ್ ಫೆಡರೇಷನ್. ಇವ್ರದೊಂದು ಬ್ರ್ಯಾಂಡ್ ಇದೆ, ಅದ್ರ ಹೆಸರು ನಂದಿನಿ. ಎಲ್ಲ ನಂದಿನಿ ಪ್ರಾಡಕ್ಟ್ಗಳಿದೆ, ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಸ್ವೀಟ್ಸ್, ಮತ್ತೇನಿದೆ ಸುಡ್ಗಾಡ್ 3 ಅದಾವ್ರಿ. ಓಕೆ, ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಅಂತ ಕರೀತಾರೆ. ಓಕೆ, ಇದರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ನಿಮ್ಗೆ ಗೊತ್ತಿರಬೇಕು, ಶಿವರಾಜ್ ಕುಮಾರ್ ಇದ್ದಾರೆ. ಪ್ರಸ್ತುತ ಯಾರಿದ್ದಾರೆ? ಶಿವರಾಜ್ ಕುಮಾರ್. ಇದ್ರ ಹಿಂದೆ ಪುನೀತ್ ರಾಜ್ಕುಮಾರ್ ಇದ್ರು, ಫ್ರೀ ಆಗಿ ಮಾಡಿದ್ರು ಅವರೆಲ್ಲ. ಈಗ ಅದನ್ನೇ ಅವರ ಬ್ರದರು ಶಿವರಾಜ್ ಕುಮಾರ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, KMF ಇದು ಭಾರತದಲ್ಲಿ 2ನೇ ಅತಿ ದೊಡ್ಡ ಹಾಲು ಸಹಕಾರ ಒಕ್ಕೂಟ. 1ನೇದು ಅಮೂಲ್ ಬರುತ್ತೆ. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಬರುತ್ತೆ. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಇದು ಎಲ್ಲಿದೆ? ಗುಜರಾತಲ್ಲಿ ಆನಂದದ ಒಂದು ಪ್ರದೇಶ ಇದೆ, ಹಾಲಿದೆ. ಓಕೆ, ಅದು ಅಮೂಲ್ ಇಡೀ ದೇಶದಲ್ಲಿಯೇ ನಂಬರ್ 1 ಸ್ಥಾನದಲ್ಲಿದ್ರೆ, KMF ನಂಬರ್ 2 ಸ್ಥಾನದಲ್ಲಿದೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕೆಳಗಿನ ಯಾವ ಕಾಯ್ದೆಯಡಿ ಗ್ರಾಮೀಣ ಮತ್ತು ನಗರ ಸಹಕಾರಿ ಸಂಘಗಳನ್ನು ವರ್ಗೀಕರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಗ್ರಾಮೀಣ ಸಹಕಾರಿ ಸಂಘಗಳು, ನಗರ ಸಹಕಾರಿ ಸಂಘಗಳು ಯಾವ ಕಾಯ್ದೆ ಅಂತ ಬಂದ್ರೆ 1904ರ ಕಾಯ್ದೆ, 1912ರ ಕಾಯ್ದೆ, 1959ರ ಕಾಯ್ದೆ, ಆಮೇಲೆ RBI ಕಾಯ್ದೆ 1930. ಇದು ಬಕ್ವಾಸ್ ಬಿಡ್ರಿ. ಇಲ್ಲಿ ನೋಡ್ರಿ, 1ನೇದು ನಮ್ಮ ದೇಶದಲ್ಲಿ ಮೊದಲ ಕಾಯ್ದೆ ಏನು ಬಂತಲ್ಲ, ಇದ್ರ ಕಾಯ್ದೆ ಮುಖಾಂತರನೇ ಗ್ರಾಮೀಣ ಮತ್ತು ನಗರ ಸಹಕಾರಿ ಸಂಘಗಳನ್ನು ವರ್ಗೀಕರಿಸಲಾಗಿದೆ. ನೆನ್ಪಿಟ್ಕೊಳ್ಳಿ, ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ A. ಸಹಕಾರಿ ಸಂಘದ ಲೆಕ್ಕ ಪರಿಶೋಧನೆಯನ್ನ ಹಣಕಾಸು ವರ್ಷ ಮುಗಿದ ಎಷ್ಟು ತಿಂಗಳೊಳಗೆ ಪೂರ್ಣಗೊಳಿಸಬೇಕು? ಲೆಕ್ಕ ಪರಿಶೋಧನೆ ಮಾಡಬೇಕು, ಆಡಿಟ್ ಮಾಡಬೇಕು. ಹಣಕಾಸು ವರ್ಷ ಯಾವಾಗ ಮುಗಿಯುತ್ತೆ? ಮಾರ್ಚ್ ಎಂಡಿಗೆ ಮುಗಿತೈತಿ. ಏಪ್ರಿಲ್ 1ರಿಂದ ಹೊಸ ಸ್ಟಾರ್ಟ್ ಆಗುತ್ತೆ. ಮುಂದೆ ಏಪ್ರಿಲ್, ಮೇ, ಜೂನ್ ಎಷ್ಟು? 6 ತಿಂಗಳು ನೋಡ್ರಿ. ವಿದಿನ್ 6 ಮಂತ್ ಯು ಹ್ಯಾವ್ ಟು ಫಿನಿಶ್ ಆಡಿಟಿಂಗ್. ಓಕೆ, ಆಡಿಟಿಂಗ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. 6 ತಿಂಗಳು. ಪ್ಯಾಕ್ಸ್ ಅಂದರೆ PACS, ಪ್ಯಾಕ್ಸ್ ಅಂದರೆ ಅಂತಿದೆ. ಪ್ಯಾಕ್ಸ್ ನೋಡಿ, ಇಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಇದೆಲ್ಲ ಅಂದ್ರೆ ಬಿಡಿಸಿ ಬರೆದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್. ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಂದ್ರೆ ಪ್ರೈಮರಿ ಅಂದ್ರೆ ಪ್ರಾಥಮಿಕ, ಅಗ್ರಿಕಲ್ಚರ್ ಅಂದ್ರೆ ಕೃಷಿ, ಪ್ರಾಥಮಿಕ ಕೃಷಿ, ಕ್ರೆಡಿಟ್ ಅಂದ್ರೆ ಸಾಲ ಅಥವಾ ಪತ್ತು, ಕೃಷಿ ಪತ್ತಿನ ಸಹಕಾರ ಸಂಘ. ಸೊ ನೋಡಿ, ಈಗ
ಬಿಟ್ಸ್ ಬರ್ತೀನಿ. ಪ್ರಾಥಮಿಕ ಇಲ್ಲಿದೆ ಆಪ್ಷನ್ ಎ ಪ್ರಾಥಮಿಕ ಕೃಷಿ, ಇಲ್ಲಿ ಪತ್ತಿನ ಬರಬೇಕು. ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಾವು ಪ್ಯಾಕ್ಸ್ ಅಂತ ಕರಿತೀವಿ. ನಿಮ್ಮ ಹಳ್ಳಿಯಾಗ ಏನು ಸೊಸೈಟಿ ಅವಲ್ರಿ, ಅವೇ ಪ್ಯಾಕ್ಸ್. ನಿಮ್ಮ ಊರಾಗ ಏನಾವ ಸಹಕಾರ ಸಂಘಗಳು ನಾವು ಸೊಸೈಟಿ ಅಂತ ಕರಿತೀವಲ್ಲ, ಅವೇ ಪ್ಯಾಕ್ಸ್, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಅವೇ. ನೆಕ್ಸ್ಟ್, ಭಾರತದಲ್ಲಿ ಸಹಕಾರಿ ಸಂಸ್ಥೆಗಳಿಗೆ ಒಬ್ಬ ವ್ಯಕ್ತಿ ಒಂದು ಮತ ತತ್ವವನ್ನು ಯಾವ ಸಮಿತಿಯು ಶಿಫಾರಸು ಮಾಡಿದೆ? ನೋಡಿ, ಸಹಕಾರ ಸಂಘಗಳಲ್ಲಿ ಒಬ್ಬ ವ್ಯಕ್ತಿ ಒಂದು ಮತ ಇದೆ ಅಂತ ನಾನು ಆವಾಗಲೇ ಚರ್ಚೆ ಮಾಡಿದ್ದೀನಿ ಹಿಂದಿನ ಪ್ರಶ್ನೆಗಳಲ್ಲಿ. ಈ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೇಳ್ತಾನೆ. ಮೆಕ್ಲಗನ್ ಸಮಿತಿ, ಗುರುವಾಲ ಸಮಿತಿ, ಮಿಂಟೋ ಮಾರ್ಲೆ ಸಮಿತಿ, ನರಸಿಂಹನ್ ಸಮಿತಿ. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ನೋಡಿ, ಮೆಕ್ಲಗನ್ ಸಮಿತಿ 1915 ಬ್ರಿಟಿಷರ ಕಾಲದಲ್ಲಿ ಒಬ್ಬ ಬ್ರಿಟಿಷ್ ವ್ಯಕ್ತಿ ಆ ಮೆಕ್ಲಗನ್ ಹೇಳಿದಾನೆ ಒಬ್ಬ ವ್ಯಕ್ತಿ ಒಂದು ಮತ ಇರಬೇಕು ಅಂತ ಅವಾಗಲೇ ಹೇಳಲಾಗಿದೆ 1915 ನೆನಪಿಟ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಸಹಕಾರಿ ಬ್ಯಾಂಕ್ಗಳು ಸಂಪೂರ್ಣವಾಗಿ ನಬಾರ್ಡ್ ನಿಯಂತ್ರಣದಲ್ಲಿವೆ ಎಂಬ ಹೇಳಿಕೆ ಸಂಪೂರ್ಣವಾಗಿ ಸರಿಯಾದದ್ದು, ಭಾಗಶಃ ಸರಿಯಾದದ್ದು, ತಪ್ಪಾದದ್ದು ಏಕೆಂದರೆ RBI ಸಹ ನಿಯಂತ್ರಿಸುತ್ತದೆ, ತಪ್ಪಾದದ್ದು ಏಕೆಂದರೆ ರಾಜ್ಯ ಸರ್ಕಾರ ಮಾತ್ರ ನಿಯಂತ್ರಿಸುತ್ತದೆ. ಯಾವ್ದು ಆನ್ಸರ್ ಇಲ್ಲಿ? ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿನಿ. ಸೊ ಇಲ್ಲಿ ಆನ್ಸರು 3 ಆಗುತ್ತೆ ನೋಡಿ. ಯಾಕಂದ್ರೆ RBI ಪ್ಲಸ್ ನಬಾರ್ಡ್ ಎರಡು ಸೇರಿಕೊಂಡು ಏನ್ ಮಾಡುತ್ತೆ? ಸಹಕಾರ ಬ್ಯಾಂಕ್ಗಳನ್ನು ನಿಯಂತ್ರಿಸ್ತವೆ. ಸಹಕಾರ ಬ್ಯಾಂಕ್ಗಳನ್ನು ನಿಯಂತ್ರಿಸ್ತವೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಈಗ ಅದೇ ಕ್ವಶನ್ ಬಂದಿದೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುವು ಸರಿಯಾಗಿ ಹೊಂದಿಕೆ ಆಗಿವೆ ಅಂತಿದೆ. ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನೇರವಾಗಿ ರೈತರಿಗೆ ಸಾಲ ನೀಡುತ್ತದೆ. ಜಿಲ್ಲಾ ಸಹಕಾರಿ ಬ್ಯಾಂಕು ಪ್ಯಾಕ್ಸ್ಗೆ ನೇರವಾಗಿ ನೀಡುತ್ತದೆ. ರಾಜ್ಯ ಸಹಕಾರಿ ಬ್ಯಾಂಕು ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಿಗೆ ಪುನರ್ವಿತರಣಾ ನೆರವು ನೀಡುತ್ತದೆ ಅಂತಿದೆ. ಯಾವ್ಯಾವ ಸರಿ ಇದೆ, ಯಾವ ತಪ್ಪಿದೆ? ಗೆಸ್ಟ್ ಮಾಡಿ ನೋಡೋಣ ಆನ್ಸರ್. ನೋಡಿ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎಲ್ಲವೂ ಸರಿಯಾಗಿದೆ ನೋಡಿ, ಎಲ್ಲವೂ ಸರಿಯಾಗಿದೆ. ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನೇರವಾಗಿ ರೈತರಿಗೆ ಸಾಲ ಕೊಡ್ತವೆ, ರೈತರಿಗೋಸ್ಕರ ಗ್ರಾಮೀಣ ಭಾಗದಲ್ಲಿ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇದಾವೆ, ಇವುಗಳು ಏನ್ ಮಾಡ್ತಾವೆ? ಸಹಕಾರ ಸಂಘಗಳಿಗೆ ಕೊಡ್ತವೆ. ಆಮೇಲೆ ಈ ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಿಗೆ ರಾಜ್ಯ ಸಹಕಾರಿ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ ಅಂತ ನಾನು ಹೇಳಿದಲ್ಲ, ಗೊತ್ತಾಯ್ತಾ? ಸೊ ನಾನು ಹಿಂದಿನ ಪ್ರಶ್ನೆಯಲ್ಲಿ ಆಲ್ರೆಡಿ ಚರ್ಚೆ ಮಾಡಿ ನೋಡಿ ಕ್ವಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ತಗೊಂಡು ಬಂದ್ರಿ. ಇದರಲ್ಲಿ ಕ್ವಶನ್ಸ್ ಬಂದೇ ಬರುತ್ತೆ ನಾಳೆ ನಿಮ್ಮ ಎಕ್ಸಾಮ್. ಎಕ್ಸ್ಪ್ಲನೇಷನ್ ಇದೆ, ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಬೋದು, ವಿಡಿಯೋನ ಒಂದ್ಸಲ ನಿಲ್ಲಿಸ್ಕೊಂಡು ನೋಡ್ಬೋದು. ಇವುಗಳನ್ನು ಗಮನಿಸಿ. ಪ್ರತಿಪಾದನೆ ಇದೆ ನೋಡಿ, ಪ್ರಾಥಮಿಕ ಕೃಷಿ ಸಹಕಾರಿ ಬ್ಯಾಂಕ್ಗಳು ನೇರವಾಗಿ ರೈತರಿಗೆ ಸಾಲ ಒದಗಿಸುತ್ತವೆ, ಕಾರಣ ರಾಜ್ಯ ಸಹಕಾರಿ ಬ್ಯಾಂಕ್ ಪ್ಯಾಕ್ಸ್ಗೆ ನೇರ ಸಾಲ ನೀಡುತ್ತದೆ ಅಂತಿದೆ. ಆನ್ಸರ್ ಗೆಸ್ ಮಾಡ್ರಿ. ನೋಡಿ, ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್ಗಳು ನೇರವಾಗಿ ರೈತರಿಗೆ ಸಾಲ ಒದಗಿಸುತ್ತದೆ, ಸರಿ ಇದೆ. ಪ್ಯಾಕ್ಸ್ ನೇರವಾಗಿ ಕೊಡ್ತಾರೆ. ರಾಜ್ಯ ಸಹಕಾರಿ ಬ್ಯಾಂಕ್ ಪ್ಯಾಕ್ಸ್ಗೆ ನೇರ ನೋ. ರಾಜ್ಯ ಸಹಕಾರ ಏನ್ ಮಾಡುತ್ತೆ? DCC ಬ್ಯಾಂಕ್ಗಳಿಗೆ ಕೊಡುತ್ತೆ. ರಾಜ್ಯ ಸಹಕಾರ ಏನ್ ಮಾಡುತ್ತೆ? DCC ಬ್ಯಾಂಕ್ಗಳಿಗೆ ಕೊಡುತ್ತೆ. DCC ಬ್ಯಾಂಕ್ ಏನ್ ಮಾಡುತ್ತೆ? ಸಹಕಾರಿ ಸಂಘಗಳಿಗೆ ಕೊಡುತ್ತೆ. ಸಹಕಾರಿ ಸಂಘಗಳು ಕೊಡುತ್ತೆ. ಸಹಕಾರಿ ಸಂಘಗಳು ಏನ್ ಮಾಡ್ತಾರೆ? ರೈತರಿಗೆ ಕೊಡ್ತಾರೆ. ಹಿಂಗಿದೆ, ಒಂದು ಹೈರಾರ್ಕಿ ಇದೆ. ಒಂದು ಕ್ರೊನಾಲಜಿಕಲ್ ಆರ್ಡರ್ ಇರುತ್ತೆ, ಆ ಆರ್ಡರ್ ಪ್ರಕಾರ ಹೋಗುತ್ತೆ. ಸುಮ್ಮನೆ ಯಾರು ಬೇಕಾದ್ರೆ ಯಾರಿಗೆ ಕೊಡಕ್ ಬರಲ್ಲ. ಓಕೆ, ಇಲ್ಲಿ ಆನ್ಸರ್ ಯಾವ್ದ್ರಿ? 3 ಆಗುತ್ತೆ ನೋಡಿ. ಎ ಸರಿಯಾಗಿದೆ, 6 ತಪ್ಪಾಗಿದೆ. ಆನ್ಸರ್ 3. ಎ ಸರಿಯಾಗಿದೆ, 6 ತಪ್ಪಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಪ್ರಾಥಮಿಕ ಸಂಘಗಳಿಗೆ ಕೇಂದ್ರ ಹಣಕಾಸು ಸಂಸ್ಥೆಯನ್ನ ಹೀಗೆ ಕರೆಯಲಾಗುತ್ತದೆ. ಜಿಲ್ಲಾ ಮಟ್ಟದಲ್ಲಿ ಪ್ರಾಥಮಿಕ ಸಂಘಗಳಿಗೆ ಸಾಲ ನೀಡುವ ಕೇಂದ್ರ ಹಣಕಾಸು ಸಂಸ್ಥೆಯನ್ನ ಹೀಗೆ ಕರೆಯಲಾಗುತ್ತದೆ ಅಂತಿದೆ. ನೋಡಿ, ಸಿಂಪಲ್. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, DCC ಬ್ಯಾಂಕ್. ಜಿಲ್ಲಾ ಮಟ್ಟದಲ್ಲಿ ಯಾವ್ದು ಇರುತ್ತೆ? ಗ್ರಾಮ ಮಟ್ಟದಲ್ಲಿ ಸಹಕಾರ ಸಂಘಗಳು, ಜಿಲ್ಲಾ ಮಟ್ಟದಲ್ಲಿ DCC ಬ್ಯಾಂಕ್, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್. ಓಕೆ, ಇಲ್ಲಿ ಸಿ ಆನ್ಸರ್. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಪ್ರಧಾನ ಕಚೇರಿ ಇಲ್ಲಿದೆ ಅಂತಿದೆ. NCDC. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಪ್ರಧಾನ ಕಚೇರಿ ಇಲ್ಲಿದೆ ಅಂತಿದೆ. ನೋಡಿ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರೀತಾರೆ. ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್.
ಕ್ಲಿಯರ್ ಆಯ್ತಾ? NCDC ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಸಿ ನವದೆಹಲಿಯಲ್ಲಿ ಇದೆ ನೋಡಿ. ಆನ್ಸರ್ ಎಲ್ಲಿ ಬರುತ್ತೆ? ನವದೆಹಲಿಯಲ್ಲಿ ಬರುತ್ತೆ. ನವದೆಹಲಿಯಲ್ಲಿ ಅನ್ಬಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. 1995ರಲ್ಲಿ ICA ಅಂತ ಬರುತ್ತೆ. ICA ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಲಯನ್ಸ್ ಅಂತ ಬರುತ್ತೆ, ಕೋಆಪರೇಟಿವ್ ಅಲಯನ್ಸ್. ಅಳವಡಿಸಿಕೊಂಡ ಸಹಕಾರದ 7ನೇ ತತ್ವ ಯಾವುದು? ಮುಂಚೆ ಬರೀ 6 ಇದ್ದು, ಈ 7ನೇದು ಯಾವುದು ಅಂತ ಕೇಳಿದಾನೆ. ಫಸ್ಟ್ ತಿಳ್ಕೊಂಡ್ಬಿಡಿ. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್. ಓಕೆ, ಸೊ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಇದು ಸ್ಥಾಪನೆ ಆಗಿದ್ದು 1895ರಲ್ಲಿ. ಇದರ ಮುಖ್ಯ ಕಚೇರಿ ಎಲ್ಲಿದೆ? ಬ್ರಸೆಲ್ಸ್ ಎಲ್ಲಿ ಬರುತ್ತೆ? ಬೆಲ್ಜಿಯಂ ದೇಶದ ರಾಜಧಾನಿ ಬೆಲ್ಜಿಯಂ. ಓಕೆ, ಬೆಲ್ಜಿಯಂ ದೇಶದಲ್ಲಿ ಬರುತ್ತೆ. 1895ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇವರು ಹೊಸದಾಗಿ ಇನ್ನೊಂದು ಸಹಕಾರ ತತ್ವವನ್ನು ಸೇರಿಸಿದ್ದಾರೆ. ಯಾವುದಂದ್ರೆ ಸಮುದಾಯದ ಬಗ್ಗೆ ಕಾಳಜಿ. ಇವೆಲ್ಲ ಮೊದಲೇ ಇದಾವೆ. ಶಿಕ್ಷಣ ಮತ್ತು ತರಬೇತಿ, ಸಹಕಾರಿ ಸಂಸ್ಥೆಗಳ ಸಹಕಾರ, ಪ್ರಜಾಸತ್ತಾತ್ಮಕ ಸದಸ್ಯರ ನಿಯಂತ್ರಣ ಎಲ್ಲ ಇದೆ. ಸೊ ಹೊಸದಾಗಿ ಸೇರಿಸಿದ್ದು ನೆನ್ಪಿಟ್ಕೊಳ್ಳಿ. ಎ ಆನ್ಸರ್. ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟದ ಪ್ರಸ್ತುತ ಅಧ್ಯಕ್ಷರು ಯಾರು? ICA ಅಂದ್ರೆ ಅದೇ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಏನಿದೆಯಲ್ಲ ಬ್ರೆಜಿಲ್ಸ್ ಅಲ್ಲಿ, ಇದರ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಏರಿಯಲ್ ಗೋರ್ಕ್, US ಅವಸ್ಥಿ, ದಿಲೀಪ್ ಸಂಘಾನಿ, ಅಲ್ಫೋನ್ಸ್ ಮಾಯಾ ಅಂತಿದೆ, ಮಾಯಾ ಹೋನಿ ಆ ಕಡೆ. ಏರಿಯಲ್ ಗೌರ್ಕೋ ನೆನ್ಪಿಟ್ಕೊಳ್ಳಿ. ಓಕೆ, ಒಂದೇದು ಆನ್ಸರ್. ಸಹಕಾರಿ ಸಂಘದ ಮಂಡಳಿಯ ಚುನಾಯಿತ ಸದಸ್ಯರ ಅಧಿಕಾರಾವಧಿ. ನೀವು ಒಂದ್ಸಲ ಸಹಕಾರಿ ಸದಸ್ಯರಾದ್ರೆ, ನಿಮ್ಮೂರ ಸಹಕಾರ ಸಂಘ ಇದೆ, ಸೊಸೈಟಿ ಇದೆ, ಅದರ ಸದಸ್ಯರಾದ್ರೆ ಅಥವಾ ಅದರ ಅಧ್ಯಕ್ಷರಾದ್ರೆ ಅಥವಾ ಉಪಾಧ್ಯಕ್ಷರಾದ್ರೆ ಅದರ ಅವಧಿ, ಚುನಾಯಿತ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ರೆ 3, 4, 5, 6 ಇದೆ. ಸೊ ತಮಗೆಲ್ಲ ಬಹಳ ಜನರಿಗೆ ಗೊತ್ತಿರುತ್ತೆ, 5 ವರ್ಷ ಇರುತ್ತೆ ನೋಡಿ. ಆನ್ಸರ್ ಎಷ್ಟು? 5 ವರ್ಷ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಕರ್ನಾಟಕದ ಅತ್ಯಂತ ಹಳೆಯ ವಿಶೇಷ ಸಹಕಾರಿ ಬ್ಯಾಂಕ್ ಯಾವುದು? ನಮ್ಮ ರಾಜ್ಯದಲ್ಲಿ ಅತ್ಯಂತ ಹಳೆಯ ವಿಶೇಷ ಸಹಕಾರಿ ಬ್ಯಾಂಕ್ ಯಾವುದು ಅಂತಿದೆ. SC, DCC, BDCC, ಮೈಸೂರು ಜಿಲ್ಲಾ ಸಹಕಾರಿ ಬ್ಯಾಂಕು, ತುಮಕೂರು DCC ಬ್ಯಾಂಕು. ನಿಮಗೆ ಗೊತ್ತಿಲ್ಲ ಅನ್ಕೋದ್ರಿ, ಗೊತ್ತಿಲ್ಲ ಅಂದ್ರೆ ಇದು ಬರ್ಕೋರಿ. SCDCC ಅಂತ ಕರೀತಾರೆ. ಓಕೆ, ಸೌತ್ ಕೆನರಾ ಬರೀತಾರೆ ನೋಡಿ, ಹಂಗಂದ್ರೆ ಏನಂತ. ಸೌತ್ ಕೆನರಾ ಡಿಸ್ಟ್ರಿಕ್ಟ್, ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ಓಕೆ, ಇದು ಸ್ಥಾಪನೆ ಆಗಿದ್ದು 1912ರಲ್ಲಿ. 1912ರಲ್ಲಿ ಸ್ಥಾಪನೆ ಆಗಿದೆ. ಮುಖ್ಯ ಕಚೇರಿಯಲ್ಲಿ ಮಂಗಳೂರು, ನಮ್ಮ ಮಂಗಳೂರು, ಬೆಂಗಳೂರು ಅಲ್ಲ, ನಮ್ಮ ಮಂಗಳೂರು. ಸೌತ್ ಕೆನರಾ ಅಂದ್ರೆ ಗೊತ್ತಾಗಬೇಕು, ಮಂಗಳೂರು. 1912ರಲ್ಲಿ ಸ್ಥಾಪನೆ ಆಗಿರೋದ್ರಿಂದ ಕರ್ನಾಟಕದ ಅತ್ಯಂತ ಹಳೆಯ ವಿಶೇಷ ಸಹಕಾರಿ ಬ್ಯಾಂಕ್, ನೆನಪಿಟ್ಕೊಳ್ಳಿ. ಕರ್ನಾಟಕದಲ್ಲಿ ಮೊದಲ ಸಹಕಾರ ಕಾಯ್ದೆ ಬಂದಿದ್ದು 1904, ಎರಡನೇ ಕಾಯ್ದೆ ಬಂದಿದ್ದು 1912. ಅದೇ ವರ್ಷ ಇದು ಸ್ಥಾಪನೆ ಆಗಿದೆ. SC DCC ನೆನಪಿಟ್ಕೊಳ್ಳಿ. ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ನಮ್ಮ ಕರ್ನಾಟಕದ ಅತ್ಯಂತ ಹಳೆಯ ಸಹಕಾರಿ ಬ್ಯಾಂಕ್, ನೆನಪಿಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. As far as the exams are concerned, this is very important. ಕರ್ನಾಟಕದ ಸಹಕಾರ ಸಂಘಗಳ ಖಾತೆಗಳನ್ನ ಯಾವ ಸಂಸ್ಥೆಯು ಲೆಕ್ಕ ಪರಿಶೋಧಿಸುತ್ತದೆ? ಲೆಕ್ಕ ಪರಿಶೋಧನೆ ಮಾಡೋರು ಯಾರು? ಲೆಕ್ಕ ಪರಿಶೋಧನೆ ಮಾಡುವ ಅಧಿಕಾರ ಯಾರಿಗೆ ಅಂತ ಕೇಳಿದ್ರೆ RBI, AG ಕಚೇರಿ, ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು, ನಬಾರ್ಡ್. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ನೋಡಿ, ಡೈರೆಕ್ಟರ್, ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಇರ್ತಾರೆ, ಅವರು ಇದನ್ನ ಮಾಡ್ತಾರೆ. ಸಿ ಆನ್ಸರ್. ಓಕೆ, ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ಸಿ. ಐ ಹೋಪ್ ದೀಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಯು. ನಿಮಗೆ ಪರೀಕ್ಷೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ ದಯವಿಟ್ಟು. ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು ಜಸ್ಟ್ ಒಂದು ಲೈಕ್. ಇಷ್ಟ ಆದ ಒಂದು ಕಮೆಂಟು ಹಾಕಿ, ಬೇಡವಲ್ಲ. ಓಕೆ, ಐ ಹೋಪ್ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಭಾವಿಸ್ತಾರೆ. ನಿಮ್ಮ ಸ್ನೇಹಿತರು ಯಾರಾದರೂ ಓದ್ತಿದ್ರೆ, KE ಎಕ್ಸಾಮ್ ಬರೀತಿದ್ರೆ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದ್ರು, ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಅದಕ್ಕೆ ಸಂಬಂಧಪಟ್ಟ ನಾನು ಫಸ್ಟಿಗೆ ಹೇಳಿದ್ನಲ್ಲ, ವಿಡಿಯೋ ಸ್ಟಾರ್ಟಿಂಗ್ ಹೇಳಿ ನೋಡಿ, ಕ್ವಶನ್ಸ್ ಇದೆ, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇದೆ, ಮತ್ತೆ ಪೇಪರ್ 2 ಕ್ವಶನ್ಸ್ ಇದೆ. ಅವನ್ನ ತಗೊಳ್ಳಿ, PDF ತಗೊಳ್ಳಿ, ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.